ನನ್ನ ಆಶೀರ್ವಾದಕ್ಕಾಗಿ ಬಂದವರಿಗೆ ಅಪಾಯ ತಂದಿಡಲು ನೋಡುತ್ತಿದ್ದೀಯಾ? ಯಾರು ನೀನು? ಯಾರು ನೀನು? ನಿಂದು ನಂದು ಒಂದೇ ಜಾತಿಯವರಾದ್ರಿಂದ ಒಬ್ಬರಿಗೊಬ್ರು ಸಹಕರಿಸ್ಬೇಕು. ಆದ್ರೆ ನೀನು ನಾನು ಸಾಯಿಸ್ಬೇಕು ಅಂತ ಇರೋನ್ನ ಕಾಪಾಡ್ತಾ ಇದೀಯಾ. ನನ್ನ ಪ್ರತೀಕಾರನ ತೀರಿಸ್ಕೊಳ್ಳೋದಿಕ್ ಬಿಡದೆ ಸ್ವಜಾತಿಗೆ ದ್ರೋಹ ಮಾಡ್ತಿರೋದು ನಿನಗೆ ತಪ್ಪು ಅಂತ ಕಾಣಿಸ್ತಾ ಇಲ್ವಾ? ತಪ್ಪು ಮಾಡಿದವರಿಗೆ ಸಹಕರಿಸುವುದು ನಮ್ಮ ನಾಗ ಜಾತಿಯ ಲಕ್ಷಣವಲ್ಲವೆಂದು ನಿನಗೆ ತಿಳಿಯದೆ? ನಾನು ಮಾಡ್ತಾ ಇರೋದನ್ನ ತಪ್ಪು ಅಂತ ಹೇಳೋದಕ್ಕೆ ನೀನ್ ಯಾರು? ನಾನು ಅವನನ್ನ ಸಾಯಿಸ್ಬೇಕು ಅಂತ ಇದ್ದೀನಿ. ಆದ್ರೆ ಆ ಹುಡುಗಿ ಜಾತಕದ ಕಾರಣದಿಂದ ಅವನನ್ನ ಕಚ್ಚೋದಿಕ್ ಸಾಧ್ಯ ಆಗ್ತಾ ಇಲ್ಲ. ಆ ಹುಡುಗನನ್ನು ಏಕೆ ಸಾಯಿಸಬೇಕು ಎಂದುಕೊಳ್ಳುತ್ತಿದ್ದೀಯಾ? ಕಾರಣ ನಾನ್ ನಿನಗೆ ಹೇಳೋಂತ ಅಗತ್ಯ ನನಗಿಲ್ಲ. ಅವರು ತಂದಿರೋ ಲಗ್ನ ಪತ್ರಿಕೆಯನ್ನ ಸುಟ್ಟು ಬೂದಿ ಮಾಡಿ ಅವರನ್ನ ಹೆದರಿಸೋದಕ್ಕೆ ನೋಡಿದ್ರೆ ನೀನು ಅವರಿಗೆ ಅಭಯ ಕೊಟ್ಟು ಕಾಪಾಡ್ತಿದೀಯಾ. ನನ್ನನ್ನು ನಂಬಿದವರಿಗೆ ತೊಂದರೆಯಾದರೆ ನೋಡುತ್ತಾ ಸುಮ್ಮನಿರುವೆ ಎಂದುಕೊಂಡಿದ್ದೀಯಾ? ಅವರು ನನ್ನ ಭಕ್ತರು. ಅವರನ್ನು ನೀನು ಏನು ಮಾಡಲಾಗುವುದಿಲ್ಲ. ನಾನ್ ಏನು ಮಾಡಬೇಕು ಅಂತಿದ್ದೀನೋ ಅದನ್ನ ಮಾಡಿ ತೋರಿಸ್ತೀನಿ. ಒಂದು ಸಲ ನನ್ನಿಂದ ತಪ್ಪಿಸ್ಕೊಂಡ ಮಾತ್ರಕ್ಕೆ ಪ್ರತಿ ಸಲ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀನು ಹಾರೈಸಿದ್ದ ಮಾತ್ರಕ್ಕೆ ಅವರ ಮದುವೆ ನಡೆಯೋದಿಲ್ಲ, ನಡೆಯೋದಕ್ಕೆ ಬಿಡೋದೂ ಇಲ್ಲ.
ಅವರ ಮದುವೆಯನ್ನು ನಿಲ್ಲಿಸುವುದು ನಿನ್ನ ಕೈಯಲ್ಲಾಗುವ ಕೆಲಸವಲ್ಲ. ಅವರನ್ನು ಹರೆಸೋದು ಮಾತ್ರವಲ್ಲ, ಅಗತ್ಯವಿದ್ದಲ್ಲಿ ನಾನೇ ಅವರ ಸಮೀಪದಲ್ಲಿದ್ದು ಅವರಿಬ್ಬರ ಮದುವೆ ನೆರವೇರಿಸುತ್ತೇನೆ. ಇಬ್ಬರು ಒಂದೇ ಜಾತಿಯವರು ಎಂದೇ? ನಿನ್ನಲ್ಲಿ ದುಷ್ಟಶಕ್ತಿ ಲಕ್ಷಣಗಳೇ ಹೆಚ್ಚಾಗಿದೆ ಹೊರತು ನಾಗ ಜಾತಿಯ ಲಕ್ಷಣಗಳು ಒಂದು ಸಹ ಕಾಣಿಸುತ್ತಿಲ್ಲ ನನಗೆ. ಮತ್ತೊಂದು ಸಾರಿ ಅವರಿಗೆ ಹಾನಿ ಮಾಡಲು ನೋಡಿದರೆ ನಿನ್ನ ಪ್ರಾಣ ತೆಗೆಯುವೆ. ಎಚ್ಚರಿಕೆ. ನೀನು ನನ್ನನ್ನ ಸಾಯಿಸ್ತೀಯೋ ನಾನು ಅವರನ್ನ ಸಾಯಿಸ್ತೀನೋ ನೀನೇ ನೋಡ್ತಾ ಇರು. ನಿನ್ನ ಕೈಯಲ್ಲಾಗೋದಾದ್ರೆ ನಾನು ಅವರನ್ನ ಸಾಯಿಸದೇ ಇರೋ ಹಾಗೆ ಕಾಪಾಡ್ಕೋ. ನಿನ್ನಂತಹ ಮೂರ್ಖರು ಒಳ್ಳೆಯ ಮಾತಿನಲ್ಲಿ ಹೇಳಿದರೆ ಕೇಳುವುದಿಲ್ಲ. ನಿನ್ನಂಥ ದುಷ್ಟಶಕ್ತಿಗಳಿಂದ ಅವರನ್ನು ಕಾಪಾಡಲು ನಾನಿದ್ದೇನೆ. ಒಳ್ಳೆಯವರಿಗೆ ಕಷ್ಟ ಕೊಟ್ಟು ನೋಯಿಸೋದೇ ದುಷ್ಟಶಕ್ತಿಗಳ ಕೆಲಸ. ಈ ಕಾರ್ಕೋಟಕ ಅನ್ನೋ ದುಷ್ಟಶಕ್ತಿಯಿಂದ ನಾಗಾರ್ಜುನನ ಜೀವನ ಹೇಗೆ ತಿರುವು ತೆಗೆದುಕೊಳ್ಳುತ್ತೋ ನೋಡಬೇಕು. ಯಾವುದು ಹೇಗೆ ನಡೆದ್ರು ಅದೆಲ್ಲ ನಿನ್ನ ಲೀಲೆನೇ ಶಿವ. ಶಿವಲೀಲಾ. ಶಿವೋಹಂ. ಓಂ ನಮಃ ಶಿವಾಯ. ಹೌದಾ? ಹೌದು ಅಜ್ಜಿ. ಸುಟ್ಟೋದ ಲಗ್ನ ಪತ್ರಿಕೆನ ನಾಗಮ್ಮ ಬಂದು ಮತ್ತೆ ಮಾಮೂಲಿ ಲಗ್ನ ಪತ್ರಿಕೆ ಥರ ಮಾಡಿದ್ರು. ಮನೆಗೆ ಬರೋವರೆಗೂ ಈ ಗಂಡು ಬಿಚ್ಚಬೇಡ ಅಂತ ಹೇಳಿ ನಾಗಮ್ಮ ನಮ್ಮನ್ನ ಕಳ್ಸಿದ್ಲು. ಲಗ್ನ ಪತ್ರಿಕೆ ಸುಟ್ಟೋಯ್ತು ಅಂದ್ರೆ ಹೇಗೆ? ಎಲ್ಲ ವಿಚಿತ್ರ ಅನ್ನಿಸ್ತಿದೆ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲಮ್ಮ. ಅದು ನಡೆಯೋ ಅಪಶಕನಕ್ಕೆ ಸಂಕೇತನೋ ಏನೋ ಅರ್ಥ ಆಗ್ತಾ ಇಲ್ಲಮ್ಮ. ಹೀಗ್ ನಡೆಯುತ್ತೆ ಅಂತ ಹೇಳೋಕೋಸ್ಕರನೇ ಅವತ್ತು ಬಾವಲಿ ಬಂದು ದೇವ್ರ ದೀಪ ಬೀಳಿಸ್ತು ಅಂತ ನಂಗೆ ಅನ್ನಿಸ್ತಾ ಇದೆ ಅಕ್ಕ. ಹುತ್ತದ ಹತ್ರ ಇಟ್ಟಿದ್ ಲಗ್ನ ಪತ್ರಿಕೆ ಸುಟ್ಟೋಯ್ತು ಅಂದ್ರೆ ಈ ಮದುವೆ ನಡೆಯೋದು ನಮ್ಮ ಮನೆ ದೇವರಿಗೂ ಇಷ್ಟ ಇಲ್ವೇನೋ ಅಮ್ಮ? ನಾಗಮ್ಮಂಗೆ ಇಷ್ಟ ಇಲ್ದೇ ಇದ್ದಿದ್ರೆ ಸುಟ್ಟೋಗಿದ್ ಲಗ್ನ ಪತ್ರಿಕೆನ ಮತ್ತೆ ಮಾಮೂಲಿಯಾಗಿ ಯಾಕೆ ಮಾಡ್ತಿತ್ತು ಅತ್ತೆ? ನಾನಿಟ್ಟಿದ್ ಲಗ್ನ ಪತ್ರಿಕೆನ ಅದ್ಯಾಕೆ ಸ್ವೀಕರಿಸ್ತಾ ಇತ್ತು? ನಮ್ಮನ್ನ ಹರಿಸಿ ಮನೆಗೆ ಯಾಕೆ ಕಳಿಸ್ತಾ ಇತ್ತು? ಏನೋ ಅಲ್ಲಿ ನಡೆದದನ್ನ ಹೇಳೋಣ ಅಂದ್ರೆ ನೀನ್ ಇಲ್ದೇ ಇರೋ ಅನುಮಾನಗಳನ್ನೆಲ್ಲ ಹುಟ್ಟಾಕ್ಬೇಡ ಅತ್ತೆ. ನಾನು ಹೇಳಿದ ಹಾಗಲ್ಲಮ್ಮ ಭೈರವಿ. ನಿಜವಾಗ್ಲೂ ನೀವು ಮದುವೆ ಆಗೋದು ನಾಗಮ್ಮಂಗೆ ಇಷ್ಟ ಇದ್ದಿದ್ರೆ ಆ ಲಗ್ನ ಪತ್ರಿಕೆ ಸುಟ್ಟು ಹೋಗೋಕ್ ಮುಂಚೆ ಅದು ಹಾಗೆ ಹೊತ್ಕೊಳ್ದೇ ಇರೋ ಹಾಗೆ ನಾಗಮ್ಮ ಮಾಡಬಹುದಿತ್ತಲ್ವಾ ಅನ್ನೋದೇ ನನ್ನ ಅನುಮಾನ ಅಷ್ಟೇ. ಅದು ಹಾಗೆ ಸುಟ್ಟು ಹೋಗಿದ್ದಕ್ಕೆ ನೀವೆಲ್ಲಿ ನೊಂದ್ಕೋತಿರೋ ಅಂತ ನಿಮಗ್ ಧೈರ್ಯ ಹೇಳೋದಕ್ಕೆ ಹರಿಸಿರ್ಬಹುದೇನೋ ಅಂತ ಒಂದ್ ಸಣ್ಣ ಡೌಟು ಅಷ್ಟೇನಮ್ಮ.
ಗೊತ್ತಾ, ನಮ್ ಭೈರವಿ ಅರ್ಜುನ್ ಹುತ್ತದ ಹತ್ರ ಇಟ್ಟಿದ್ ಲಗ್ನ ಪತ್ರಿಕೆ ಸುಟ್ಟು ಹೋಯ್ತಂತೆ ಕಣ್ರಿ. ಗೊತ್ತು ಬಿಡೆ. ನೀವೀಗ ತಾನೇ ಹೊರಗಡೆಯಿಂದ ಬರ್ತಾ ಇದ್ದೀರಾ. ಹುತ್ತದ ಹತ್ರ ನಡೆದ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ಹುತ್ತದ ಹತ್ರ ನಾನು ಮಾವ ಇಬ್ರೇ ಹೋಗಿದ್ದು. ಮತ್ತೆ ನಿಮ್ಗೆ ಹೇಗ್ ಗೊತ್ತಾಯ್ತು ಮಾವ? ಅದು ಅದು ಅಲ್ಲಿ ನಡೆದದ್ದನ್ನ ನಾನು ಮನೆಯವ್ರ ಹತ್ರ ಹೇಳ್ಬೇಕಾದ್ರೆ ಕೂಡ ನೀವಿರ್ಲಿಲ್ಲ. ನೀವು ಬಂದಿದ್ದು ಇವಾಗ್ಲೇ ಗೊತ್ತು ಅಂತ ಹೇಗೆ ಹೇಳ್ತಾ ಇದ್ದೀರಾ? ಹೇಳಿ ಚಿಕ್ಕಪ್ಪ. ಕೇಳ್ತಿದ್ದಾರಲ್ಲ, ಹೇಳು. ಅದು ಅದೇ ಜಲಜ ಹೇಳ್ದಾಗ ಹೌದಾ ಹೇಗೆ ಅನ್ನೋ ಬದಲು ಗೊತ್ತು ಬಿಡೆ ಅಂದ್ಬಿಟ್ಟೆ. ಹೇಳೋದ್ ಸರಿಯಾಗಿ ಕೇಳಿಸ್ಕೊಳ್ದೆ ಒಂದನ್ನಕ್ ಹೋಗಿ ಮತ್ತೊಂದಂದ್ರೆ ಇಂಥ ಅನುಮಾನಗಳೇ ಬರೋದು. ಮತ್ತೆ ನೀವೆಲ್ಲರೂ ನನ್ ಕ್ಷಮಿಸ್ಬೇಕು. ಅಜ್ಜಿ, ಕೌಸಲ್ಯ ಪೂಜೆ ಮಾಡ್ತಾ ಇರುವಾಗ ದೀಪ ಆರು ಹೋಗೋದು, ಇವರು ಹಾವಿನ ಹುತ್ತದ ಹತ್ರ ಪೂಜೆ ಮಾಡುವಾಗ ಲಗ್ನ ಪತ್ರಿಕೆ ಸುಟ್ಟು ಹೋಗೋದು, ಹೀಗೆಲ್ಲ ನಡೀತಿರೋದು ನೋಡ್ತಾ ಇದ್ರೆ ಇನ್ನು ಮುಂದೆ ಏನೇ ನಡೆಯುತ್ತೋ ಅಂತ ತುಂಬಾ ಭಯ ಆಗ್ತಿದೆ ಅಜ್ಜಿ. ನಾನು ಅದನ್ನೇ ಹೇಳ್ತಾ ಇರೋದು ಆದಿತ್ಯ. ನೀನು ಎಲ್ರ ತರನೇ ಯೋಚನೆ ಮಾಡ್ತಿದ್ಯಲ್ಲ ಅಣ್ಣ. ಏನೋ ದುಷ್ಟಶಕ್ತಿ ಪ್ರಭಾವದಿಂದ ಹೀಗಾಗಿರ್ಬೋದು. ಆದ್ರೆ ನಾಗಮ್ಮ ತಾಯಿ ಬಂದು ನಮ್ಮನ್ನ ಆಶೀರ್ವಾದ ಮಾಡಿದ್ಲು ತಾನೆ. ಆ ನಾಗದೇವತೆನೆ ಹರ್ಸಿರ್ಬೇಕಾದ್ರೆ ಇನ್ನೂ ಭಯ ಪಡೋದ್ ಯಾಕಣ್ಣ? ಹೌದು ಬಾವಾ, ದೇವ್ರನ್ನ ನಂಬದೆ ಹೋದ್ರೆ ನಾವು ದುಷ್ಟಶಕ್ತಿನ ನಂಬದ ಹಾಗಾಗತ್ತೆ. ಯಾವ ತರದ್ ಕಷ್ಟ ನಷ್ಟ ಬಂದ್ರು ಎಲ್ಲದನ್ನೂ ಆ ನಾಗಮ್ಮ ತಾಯಿನೇ ನೋಡ್ಕೋತಾಳೆ ಅಣ್ಣ. ಏನು ಎಲ್ರೂ ಸಂತೋಷವಾಗಿರೋ ಸಮಯದಲ್ಲಿ ಬೇಜಾರಾಗಿವ್ರಲ್ಲ? ಮಲ್ಲಿ, ಬಾ ಮಲ್ಲಿ. ಈ ಹುಡುಗಿ ನಿಮ್ಗೆ ಅವತ್ತೇ ಹೇಳಿದ್ನಲ್ಲ ರೀ, ಮಲ್ಲಿ ಅಂತ. ಅವಳೇ ಈ ಹುಡುಗಿ. ಹೌದೌದು. ಮಲ್ಲಿ, ಏನ್ ಹಾಗೆ ನೋಡ್ತಾ ಇದ್ಯಾ? ಅವನು ನಮ್ಮ ಅಣ್ಣ. ಮಲ್ಲಿ, ಚೆನ್ನಾಗಿದ್ಯಾ? ಚೆನ್ನಾಗಿರ್ನಿ ಅಣ್ಣವ್ರೆ. ಮುಹೂರ್ತ ಇಡೋ ದಿನ ಬಂದಿದ್ದೆ, ಆಮೇಲೆ ಕಾಣಿಸ್ಲೇ ಇಲ್ಲ. ಇಷ್ಟ ದಿನ ಎಲ್ಲಿ ಹೋಗಿದ್ದೆ? ಏನೂ ಇಲ್ಲ ಅಮ್ಮವ್ರೆ, ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೆ ಬರಕ್ಕಾಗಿಲ್ಲ. ನಮ್ಮ ಮದ್ವೆ ಕೆಲ್ಸನೆಲ್ಲ ನೀನೇ ಮುಂದೆ ನಿಂತ್ಕೊಂಡು ನೋಡ್ಕೊಂತೀಯ ಅನ್ಕೊಂಡ್ರೆ ನೀನ್ ನಮ್ಮ ಮನೆಗ್ ಬರೋದೇ ಇಲ್ವಲ್ಲ ಮಲ್ಲಿ. ನಿಮ್ ಮದ್ವೆನ ಜೊತೆಯಾಗಿತ್ತೇ ಮಾಡ್ಬೇಕು ಅಂತ ಬಂದೀವ್ನಿ ಅಮ್ಮವ್ರೆ. ಮೊದ್ಲು ಮನೆಯೆಲ್ಲ ಶುದ್ಧಿ ಮಾಡಿ ಮದ್ವೆ ಕೆಲ್ಸ ಶುರು ಮಾಡ್ತೀನಿ. ಬನ್ನಿ ಅಮ್ಮಾರೆ. ಕೌಸಲ್ಯ, ನಾವು ಮಾಡ್ಬೇಕಾದ ಕೆಲಸ ತುಂಬಾ ಇದೆ. ಬಾಮ್ಮ. ಅಮ್ಮ, ನಾನು ಬರ್ಲಾ?
ಅಗತ್ಯ ಇಲ್ಲ. ಅಮ್ಮ, ನೀವು ಮೆಡಿಸಿನ್ ತಗೋಬೇಕು, ಬನ್ನಿ ಹೋಗೋಣ. ಈಗ ಮಲ್ಲಿ ಯಾಕಪ್ಪ ಬಂದ್ಲು ದೇವ್ರೆ? ಮತ್ತೆ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸೋಕ್ ಬಂದ್ಲಾ? ಮಲ್ಲಿ, ನಿನ್ ಮಾಮೂಲಾಗಿ ನೋಡಕ್ಕೆ ನನಗೆ ಭಯ ಆಗುತ್ತೆ. ಈಗ ಹಾವು ರೂಪ ಧರಿಸಿ ಬುಸ್ಗುಡ್ತಾ ಇದ್ರೆ ಬೆನ್ನಲ್ಲೆಲ್ಲ ಚಳಕ್ ಬಂದಂಗಾಗುತ್ತೆ ಮಲ್ಲಿ. ಚಿಕ್ಕ ವಯಸ್ಸಿಂದ ನನಗೆ ಹಾವುಗಳು ಕಂಡ್ರನೆ ಭಯ. ನಿನ್ ಮೇಲಾಣೆ ಮಲ್ಲಿ, ಭಯ ಆಗುತ್ತೆ. ನನ್ ಮಾತು ಕೇಳಿ ಮನುಷ್ಯನ ರೂಪಕ್ಕೆ ಬಾ ಮಲ್ಲಿ. ನನ್ ಮಾತು ಕೇಳು ಮಲ್ಲಿ. ನೀನು ಮತ್ತೆ ಈ ಮನೆಯೊಳಗೆ ಯಾಕೆ ಬಂದೆ? ಅದು ನಾನು ಮಾಡಿ ತಪ್ಪು ಗೊತ್ತಾಗಿ ಕ್ಷಮಿಸು ಅಂತ ಕೇಳಿದ್ದಕ್ಕೆ ಇವರೆಲ್ಲರೂ ಪಾಪ ದಯೆ ತೋರಿಸಿ ನನ್ನ ಮತ್ತೆ ಮನೆ ಒಳಗೆ ಕರ್ಕೊಂಡ್ರು ಮಲ್ಲಿ. ಸುಳ್ಳು. ನಿಜ ಮಲ್ಲಿ. ದುಷ್ಟ ಶಕ್ತಿಗಳ ಜೊತೆ ಕೈ ಸೇರ್ಸೋ ನಿನ್ನಂತವನ್ಗೆ ಎಷ್ಟು ಕ್ರೂರವಾಗಿರೋ ಮನ್ಸಿರ್ತಾಯ್ತ ಅಂತ ನನಗ್ ಗೊತ್ತೈತೆ. ನೀನ್ ಮಾಡಿರೋ ತೆಪ್ಪನ್ನ ತಿದ್ಕೊಂಡ್ ಬಂದಿಲ್ಲ. ಅರ್ಜುನ್ ಭೈರವಿ ಮದ್ವೆ ನಿಲ್ಲಿಸ್ಬೇಕಂತ ಬಂದಿದ್ಯಾ? ಇಲ್ಲ ಮಲ್ಲಿ, ಇಲ್ಲ ಇಲ್ಲ. ಲಗ್ನ ಪತ್ರಿಕೆನ ಸುಟ್ಟಾಕಿದ್ ಕಾರ್ ಕೋಟಕ್ ನನ್ನ ನೀನೇ ಕರ್ಕೊಂಡ್ ಬಂದಿರ್ತೀಯ, ಹೌದ್ ತಾನೆ? ಕಾರ್ ಕೋಟಕನ? ಅವನ್ ಯಾರು ಮಲ್ಲಿ? ಅವನ್ ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ಲಗ್ನ ಪತ್ರಿಕೆ ಸುಟ್ಟೋಗೋದು ಅಂದ್ರೆ ಏನು? ಅವನ್ ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ನೀನ್ ಹೇಳ್ತಿರೋದು ಸುಳ್ಳು ಅಂತ ನಿನ್ ಕಣ್ಣೇ ಹೇಳ್ತೈತೆ. ನಾನ್ ನಂಬ್ಕೊಂಡಿರೋ ಭೈರವಿ ಮದ್ವೆನೆ ಹಾಳ್ ಮಾಡ್ಬೇಕು ಅನ್ಕೋತಿದ್ಯಾ? ನಿನ್ನಂತವನ ಬದುಕಕ್ ಬಿಡಬಾರ್ದು, ಸಾಯಿಸ್ಬೇಕು. ನನ್ ಮಾತ್ ನಂಬು ಮಲ್ಲಿ. ನಾನು ಅರ್ಜುನ್ ಭೈರವಿ ಮದ್ವೆನ ನಿಲ್ಸೋಕ್ ಬರ್ಲಿಲ್ಲ. ಇಷ್ಟಕ್ಕೂ ಆ ಕಾರ್ ಕೋಟಕ ಯಾರು ಅನ್ನೋದು ಗೊತ್ತಿಲ್ಲ. ನಿಜ. ನೀನು ಭೈರವಿಗೆ ರಕ್ಷಣೆ ಆಗಿದ್ಯಾ ಇರ್ತೀಯಾ ಅಂತ ಗೊತ್ತಿದ್ರು ಕೂಡ ಅವ್ರಿಬ್ಬರು ಮದ್ವೆನ ನಿಲ್ಸ್ತೀನಿ ಅಂತ ಹೇಗೆ ಅನ್ಕೊಂತೀಯ ಮಲ್ಲಿ? ದೇವಸ್ಥಾನಕ್ಕೆ ಹೋಗಿ ಮಣಿನ ತಗೊಂಡಿದ್ದು ಅರ್ಜುನ್ ಅಂತ ಹೇಳಿದ್ರು ನೀನ್ ನಂಬ್ತಿಲ್ಲ. ಈ ಮದ್ವೆ ಆಗೋದ್ರೊಳಗೆ ಮಣಿನ್ ತಗೊಂಡು ಹೋಗಿದ್ದು ಅರ್ಜುನ್ ಅಂತ ನಾನು ನಿರೂಪಿಸ್ತೀನಿ. ಒಂದ್ ವೇಳೆ ನಾನು ನಿರೂಪಿಸ್ತಾ ಇದ್ರೆ ನನ್ನ ಸಾಯಿಸ್ಬಿಡು. ನಾನು ಆ ವಿಷಯ ನಿರೂಪಿಸೋವರೆಗೂ ನೀನೀಗ ಹಾವಾಗಿರ್ದೆ ಮನುಷ್ಯಲಾಗೇ ಇರು ಮಲ್ಲಿ. ನನ್ ಬಗ್ಗೆ ನಿಜಾನ ನೀನ್ ಯಾರಿಗೂ ಹೇಳ್ಬೇಡ. ನಾನು ಅಷ್ಟೇ, ನೀನ್ ಮಲ್ಲಿ ಅಲ್ಲ, ಹಾವು ಅಂತ ಯಾರಿಗೂ ಹೇಳಲ್ಲ. ನನ್ನ ಹೆದರ್ಸ್ತಾ ಇದ್ಯಾ? ಹೆದರ್ಸೋದಲ್ಲ, ಬೇಡ್ಕೊಂತ ಇದ್ದೀನಿ. ಅರ್ಜುನ್ನ ನಿನ್ಗೆ ಹೇಗಾದ್ರೂ ಮಾಡಿ ಹಿಡ್ಕೊಡ್ತೀನಿ. ನೀನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅರ್ಜುನ್ ಮೇಲೆ ಅಪವಾದ ಹೊರಿಸ್ತಿದ್ಯಾ? ನಿನ್ನಂತವನ ಕ್ಷಮಿಸಬಾರ್ದು. ನನ್ನ ಮಾತ್ ನಂಬು ಮಲ್ಲಿ. ಅರ್ಜುನ್ ಎಂತವನು ಅಂತ ನಿನ್ನಷ್ಟಕ್ಕೆ ನೀನೇ ತಿಳ್ಕೊಳ್ಳೋ ಹಾಗೆ ಮಾಡ್ತೀನಿ.